ಜೈ ಹಿಂದ್ ಸ್ನೇಹಿತರೆ, ಬಹಳ ಅಪರೂಪಕ್ಕೆ ವಿಎಒ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ 75 ದಿನಗಳ ಸ್ಟ್ರಾಟಜಿ ಎನ್ನುವಂಥ ಒಂದು ವಿಶೇಷವಾದ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ವಿ. 75 ಡೇಸ್ ಸ್ಟ್ರಾಟಜಿ ಅಂತೇಳಿ. ಯಾಕಂದರೆ ನೀವು ಅಕ್ಟೋಬರ್ 4ರಂದು ಇದೇ 4/10/2026ರಂದು ವಿಎಒ ನೇಮಕಾತಿ ಪರೀಕ್ಷೆಯನ್ನು ಬರಿತೀರಿ. ಈಗಾಗಲೇ ರಾಜ್ಯ ಸರ್ಕಾರ 572 ವಿಎಒ ಹುದ್ದೆಗೆ ಕಾಲ್ಫರನ್ನು ಮಾಡಿದ್ದು, ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತೇಳಿ ಕೂಡ ಹೇಳಿದ್ದಾರೆ. ಸೊ ವಿಎಒ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಮತ್ತು ಅದರ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ, ಅದನ್ನು ನೋಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 75 ದಿನಗಳ ಸ್ಟ್ರಾಟಜಿ ಬಗ್ಗೆ ಒಂದು ವಿಶೇಷವಾದ ವಿಡಿಯೋನ ತಗೊಂಡು ಬಂದಿದ್ವಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ನಮ್ಮ ಚಾನಲ್ನಲ್ಲಿ ಈ ರೀತಿಯ ವಿಡಿಯೋಗಳು ತುಂಬ ಅಪರೂಪಕ್ಕೆ ಬರ್ತವೆ. ಯಾಕಂದರೆ ಊಟಕ್ಕಿಂತ ಉಪ್ಪಿನಕಾಯಿ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದರೆ ತುಂಬ ಜನ ಸ್ಪರ್ಧಾರ್ಥಿಗಳು ಹೇಳ್ತಾರೆ, ಈ ರೀತಿಯ ಮೋಟಿವೇಶನ್ ವಿಡಿಯೋಗಳಿಗಿಂತ ಕಂಟೆಂಟ್ ಕೊಡಿ ಅಂತೇಳಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ 1500ಕ್ಕೂ ಹೆಚ್ಚು ಸೆಷನ್ಗಳಿದ್ದಾವೆ, ಹೆಚ್ಚು ಕಂಟೆಂಟನ್ನು ಆಲ್ರೆಡಿ ಫ್ರೀ ಸೋರ್ಸ್ ಆಗಿ ಕೊಟ್ಟಿದ್ದೀವಿ. ಆ ಒಂದು ಆಧಾರದ ಮೇಲೆ ಇವತ್ತು ನಾವೊಂದು 75 ಡೇಸ್ ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದೀವಿ. ಈ ಸ್ಟ್ರಾಟಜಿಯಲ್ಲಿ ಪ್ರಾರಂಭದಿಂದ ಕೊನೆವರೆಗೂ ಕಂಪ್ಲೀಟ್ಲಿ ಸಿಲೆಬಸ್ ಟು ಸಿಲೆಬಸ್ ಇರುತ್ತೆ. ನೀವು ಬೆಳಗ್ಗೆ 5 ಗಂಟೆಗೆ ಹೇಳಿ, 6 ಗಂಟೆಗೆ ಹೇಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಇದನ್ನು ಯಾವುದೇ ಕಥೆಗಳಿಲ್ಲ ಇಲ್ಲಿ. ಯಾಕಂದರೆ ಇದೆಲ್ಲ ನಿಮ್ಮ ಹಸಿವು ಮತ್ತು ನಿಮ್ಮ ಹುದ್ದೆಯ ನೀಡನ ಬೇಸಿಸ್ ಮೇಲೆ ನೀವು ಓದುವ ಒಂದು ರೀತಿ ನಿರ್ಧಾರ ಆಗುತ್ತೆ. ನಾವು ಕೇವಲ ಇಷ್ಟನ್ನೇ ಹೇಳ್ತೀವಿ, ಏನಂದರೆ ಏನು ಪಠ್ಯಕ್ರಮ ಇರುತ್ತೆ, ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಯಾವ ಸಿಲೆಬಸ್ ಪಾಠಗಳ ಮೇಲೆ ಪ್ರಶ್ನೆಗಳು ರೈಸ್ ಆಗುತ್ತೆ, ಏನನ್ನು ಓದಬೇಕು ಅನ್ನೋದನ್ನು ಹೇಳ್ತೀವಿ. ಸೊ ಸ್ನೇಹಿತರೆ, ತಡೆ ಯಾಕೆ ಮಾಡೋದು, ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಸೆಷನ್ನ ಒಂದು ಪಕ್ಷಿ ನೋಟ ನೋಡೋದಾದರೆ ಏನೇನಿದೆ ಕೇಳಿದ್ರೆ, ಇವತ್ತಿನ ಸೆಷನಲ್ಲಿ ಪತ್ರಿಕೆ 1 ಮತ್ತು 2 ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಸ್ನೇಹಿತರೆ, ನೀವು ಪತ್ರಿಕೆ 1 ಮತ್ತು 2 ಬರಿಬೇಕಾಗುತ್ತೆ. ಪತ್ರಿಕೆ 1ರಲ್ಲಿ GKಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇರುತ್ತೆ, ಸಂಪೂರ್ಣ ಸಿಲೆಬಸ್ ಒಳಗೊಂಡಂಥ ಒಂದು ಪೇಪರ್ ಆಗಿರುತ್ತೆ. ಇದು 100 ಮಾರ್ಕ್ಸಿಗಿರುತ್ತೆ, 100 ಕ್ವಶನ್ ಇರುತ್ತೆ. ಪೇಪರ್ 2 ಇರುತ್ತಲ್ಲ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಪೇಪರ್ ಆಗಿದ್ದು, ಇದರಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ ಬರೀತೀರ. ಇನ್ನು ಕಡ್ಡಾಯ ಕನ್ನಡ, ಯಾರು SSLC, PUC ಮತ್ತು ಡಿಗ್ರಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಓದಿಲ್ಲ ಅವರೆಲ್ಲ ಕಡ್ಡಾಯ ಕನ್ನಡ ಬರೀಬೇಕಾಗತ್ತೆ. ಸೊ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದು ಜಸ್ಟ್ ಎಲಿಜಿಬಿಲಿಟಿ ಅರ್ಹತಾ ಪರೀಕ್ಷೆ. ಇದು 150 ಪ್ರಶ್ನೆಗಳಲ್ಲಿ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ತಗೊಂಡು ಪಾಸ್ ಆದರೆ ಸಾಕಾಗುತ್ತೆ. ಇದು ಈ ಮಾರ್ಕ್ಸನ್ನು ಯಾವುದೇ ರೀತಿಯ ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಫಾರ್ ಎಲಿಜಿಬಿಲಿಟಿ ಪರ್ಪಸ್ ಮಾಡುವಂಥ ಒಂದು ಪರೀಕ್ಷೆ. ಬಟ್ ಪೇಪರ್ 1 ಮತ್ತು 2 ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ನಿಮ್ಮ ರ್ಯಾಂಕಿಂಗಿಗೆ ಒಂದು ಮುಖ್ಯವಾಗುವಂಥ ಪತ್ರಿಕೆಗಳಾಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪತ್ರಿಕೆ 1 ಮತ್ತು 2ಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಪಠ್ಯಕ್ರಮ, ಪತ್ರಿಕೆ 1 ಮತ್ತು 2ರಲ್ಲಿರುವಂಥ ಸಂಪೂರ್ಣ ವಿಷಯ ವಿವರಣೆಯನ್ನು ಮಾಡ್ತೀವಿ. ಹಾಗೆಯೇ ಅಧ್ಯಯನ ಸಾಮಗ್ರಿ, ಏನನ್ನು ಓದಬೇಕು, ಯೂಟ್ಯೂಬ್ನಲ್ಲಿ ಏನನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಪುಸ್ತಕಗಳ ಪಟ್ಟಿಯನ್ನು ಕೊಡ್ತೀವಿ. ಇನ್ನು ಕ್ವಿಕ್ ರಿವಿಷನ್ ಯಾವ ರೀತಿ ಮಾಡ್ಬೋದು, 75 ಡೇಸಲ್ಲಿ ಯಾವ ರೀತಿ ನೀವು ಇದನ್ನೆಲ್ಲವನ್ನು ಕವರ್ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀವಿ. ಹಾಗೆಯೇ ಸೋರ್ಸಸ್, ನಮ್ಮ ಚಾನಲಲ್ಲಿ ಏನೆಲ್ಲ ಸೋರ್ಸ್ ಇದೆ, ನಮ್ಮ ಚಾನಲಲ್ಲಿ ನಿರ್ದಿಷ್ಟವಾಗಿ ವಿಎಒ ಪರೀಕ್ಷೆಗಂತಲೇ ಇರುವಂತಹ ಸೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಸ್ನೇಹಿತರೆ, ವಿಎ ನೇಮಕಾತಿ ಪರೀಕ್ಷೆಯ ಸಿಲೆಬಸ್ ಇರುತ್ತದೆ. ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳು ಇರ್ತವೆ. ಮುಖ್ಯವಾಗಿ ಪೇಪರ್ ತುಂಬ ಇದೆ ಸಿಲೆಬಸ್, ಇದು ನೋಟ್ ಮಾಡ್ಕೊಳ್ತಾ ಹೋಗಿ. ಪ್ರಚಲಿತ ವಿದ್ಯಮಾನದಲ್ಲಿ ಏನೆಲ್ಲ ನಾವು ಓದ್ಕೊಳ್ಬೇಕು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, ಪ್ರಮುಖ ಯುದ್ಧಗಳಿರ್ಬೋದು, ಪ್ರಮುಖ ಕ್ರೀಡಾ ಸಂದರ್ಭಗಳಿರ್ಬೋದು, ಶೃಂಗಸಭೆಗಳಿರ್ಬೋದು, ಮಿಲಿಟರಿ ಅಭ್ಯಾಸಗಳಿರ್ಬೋದು, ಇವೆಲ್ಲ ಬರ್ತವೆ. ಇನ್ನು ಕರ್ನಾಟಕದ ಪ್ರಮುಖ ಸುದ್ದಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕರ್ನಾಟಕದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ವಿಎಒ ಹುದ್ದೆಗೆ ನೇಮಕಾತಿ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕದ ಪ್ರಚಲಿತ ಘಟನೆಗಳು ಇಂಪಾರ್ಟೆಂಟ್ ಆಗ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸ್ಕೀಮ್ಸ್, ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳು. ಇನ್ನು ಪ್ರಶಸ್ತಿಗಳು, ಗೌರವಗಳು, ಕ್ರೀಡೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು. ವಿಜ್ಞಾನಕ್ಕೆ ಬೇರೆ ಇನ್ನೊಂದು ಇದಿರುತ್ತೆ, ಸಿಲೆಬಸ್ ಇದೆ. ಬಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಕರೆಂಟ್ ಅಫೇರ್ಸ್, ಆರ್ಥಿಕ ಬೆಳವಣಿಗೆ, ಪ್ರಮುಖ ಅಪಾಯಿಂಟ್ಮೆಂಟ್ಗಳು,
ವರದಿಗಳು ಮತ್ತು ಸೂಚ್ಯಾಂಕಗಳು ಇವೆಲ್ಲವೂ ಕೂಡ ಪ್ರಚಲಿತ ವಿದ್ಯಮಾನದಲ್ಲಿ ಇರ್ತವೆ. ಸೊ ಪ್ರಚಲಿತ ವಿದ್ಯಮಾನಕ್ಕೆ ನಾವು ಏನು ಮಾಡ್ಬೋದು ಕೇಳಿದ್ರೆ, ಫಸ್ಟ್ ಥಿಂಗ್ ಏನು ಕೇಳಿದ್ರೆ ಮ್ಯಾಗಝಿನ್ಸನ್ನು ಓದೋದು. ಪ್ರಮುಖವಾಗಿರುವಂಥ ಮ್ಯಾಗಝಿನ್ಗಳು, ಒಂದು ವರ್ಷದ ಸ್ಪರ್ಧಾ ವಿಜೇತ, ಸ್ಪರ್ಧಾ ಚೈತ್ರ, ಸ್ಪರ್ಧಾ ಸ್ಫೂರ್ತಿ, ಯಾವುದಾದ್ರೂ ಒಂದು ಮ್ಯಾಗಝಿನ್ ಅಥವಾ ಎರಡು ಮ್ಯಾಗಝಿನನ್ನು ಓದಿದ್ರೆ ಒಂದು ವರ್ಷದ ಮ್ಯಾಗಝಿನನ್ನು ಓದಬೇಕಾಗತ್ತೆ. ಸ್ನೇಹಿತರೆ, ನಾವು ಇವತ್ತು ಹೇಳುವಂತಹ ಸಿಲೆಬಸ್ ಮತ್ತು ಅದರ ಆಧಾರದ ಮೇಲಿರುವಂಥ ಪಠ್ಯಕ್ರಮ, ಪಠ್ಯ ಪುಸ್ತಕಗಳು ಸ್ವಲ್ಪ ಟಫ್ ಅನಿಸ್ಬೋದು. ಯಾಕಂದರೆ ಗೊತ್ತಿರಲಿ, ಇದು PU ಬೇಸ್ಡ್ ಮೇಲೆ ಆಗಿರುವಂಥ ಎಕ್ಸಾಮ್ ಆದರೂ ಕೂಡ ಅನೇಕ ಪೋಸ್ಟ್ ಗ್ರ್ಯಾಜುಯೇಷನ್ ಆದವರು ಕೂಡ ಈ ಎಕ್ಸಾಮನ್ನು ಬರೀತಾರೆ. ಸೊ KS ರೀತಿಯ ಕಾಂಪಿಟೇಷನ್ ಇರುತ್ತೆ. KS ಪ್ರಿಪೇರ್ ಆಗುವವರು ಕೂಡ VAO ಎಕ್ಸಾಮನ್ನು ಬರೀತಾರೆ. PSIಗೆ ಪ್ರಿಪೇರ್ ಆಗೋರು ಕೂಡ VAO ಎಕ್ಸಾಮನ್ನು ಬರೀತಾರೆ. ಹಾಗಾಗಿ ನಿಮ್ಮ ಕಾಂಪಿಟೇಷನ್ ಕೂಡ ಅದೇ ಲೆವೆಲ್ಗೆ ಇರಬೇಕು. ಹಾಗಾಗಿ ಪುಸ್ತಕಗಳ ಪಟ್ಟಿ ದೊಡ್ಡದಿರ್ಬೋದು ಅಥವಾ ಮೂಲ ಪುಸ್ತಕಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡ್ತಾ ಹೋಗ್ತೀವಿ. ಕಷ್ಟ ಅನ್ನಿಸ್ಬೋದು, ಬಟ್ ಓದಿಕೊಂಡಲ್ಲಿ 100% ಯಶಸ್ಸು ಸಿಗುತ್ತೆ. ಇನ್ನು ನಮ್ಮ ಚಾನಲಲ್ಲಿ 2025-26 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ. ನಾನು ಇಲ್ಲಿ ಹೇಳಿರುವಂಥ ಎಲ್ಲ ಚಾಪ್ಟರ್ಗಳ ಮೇಲೆ 5 ರಿಂದ 10 ವಿಡಿಯೋಗಳು, 5 to 10 ವಿಡಿಯೋಸ್ ಪ್ರತಿ ಚಾಪ್ಟರ್ ಮೇಲೆ ನಿಮಗೆ ಲಭ್ಯ ಇದೆ. ಸೊ ನಮ್ಮ ಚಾನಲ್ನಲ್ಲಿರುವಂತಹ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ. ಸ್ಪೆಷಲ್ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀವಿ, 2025 ಕರೆಂಟ್ ಅಫೇರ್ಸ್, 2026 ಕರೆಂಟ್ ಅಫೇರ್ಸ್ ಅಂತೇಳಿ. ನೀವು ಒಮ್ಮೆ ವಿಸಿಟ್ ಮಾಡಿದ್ರೆ ನಿಮಗೆ ಪಕ್ಕ ಗೊತ್ತಾಗುತ್ತೆ. ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಮೈಸೂರು ಒಡೆಯರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಬ್ರಿಟಿಷ್ ಕಾಲದಲ್ಲಿನ ಕರ್ನಾಟಕದಲ್ಲಿನ ಆಡಳಿತ, ಕರ್ನಾಟಕದ ಏಕೀಕರಣ ಮತ್ತು ಸ್ವತಂತ್ರ ಹೋರಾಟ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ ಬುಕ್ ಯಾವುದು ಕೇಳಿದ್ರೆ KN ಅಶ್ವತ್ಥಪ್ಪ ಅವರ ಕರ್ನಾಟಕ ಇತಿಹಾಸ. KN ಅಶ್ವತ್ಥಪ್ಪ ಅವರ ಕರ್ನಾಟಕ ಇತಿಹಾಸ. ಸ್ನೇಹಿತರೆ, ನೀವು ಈ ಮಾನವಿಕ ವಿಜ್ಞಾನ ಶಾಸ್ತ್ರವನ್ನು ಓದುವ ಸಂದರ್ಭದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇವನ್ನೆಲ್ಲ ಓದಬೇಕಾದ್ರೆ 8 ರಿಂದ 10ನೇ ತರಗತಿ ಪುಸ್ತಕಗಳು, 8 ರಿಂದ 10ನೇ ತರಗತಿ ಗೌರ್ಮೆಂಟ್ ಬುಕ್ಸನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ತುಂಬ ಬೇಸಿಕ್ ಕ್ವಶನ್ಗಳು ಇದರಲ್ಲೇ ಇರ್ತವೆ. ಇನ್ನು KN ಅಶ್ವತ್ಥಪ್ಪ ಅವರ ಕರ್ನಾಟಕ ಇತಿಹಾಸದಲ್ಲಿ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಪ್ರಶ್ನೋತ್ತರ ರೂಪದಲ್ಲಿ ಬೇಕಂದರೆ ನಮ್ಮ ಚಾನಲಲ್ಲಿ 8 ರಿಂದ 12ನೇ ತರಗತಿವರೆಗಿನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇರುವಂತಹ ಪ್ಲೇಲಿಸ್ಟ್ ಲಭ್ಯ ಇದೆ. ಇತಿಹಾಸ ಎನ್ನುವಂಥ ಪ್ಲೇಲಿಸ್ಟ್ ಲಭ್ಯ ಇದೆ. ಆ ಒಂದು ಪ್ಲೇಲಿಸ್ಟನ್ನು ನೋಡಿ. ಇನ್ನು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಿಂಧೂ ನಾಗರಿಕತೆ, ವೇದಗಳ ಕಾಲ, ಮಹಾಜನಪದಗಳು, ಮೌರ್ಯರು, ಗುಪ್ತರು, ದೆಹಲಿ ಸುಲ್ತಾನರು, ಮೊಘಲರು, ಬ್ರಿಟಿಷರ ಕಾಲದ ಆಡಳಿತ, ಸಂಪೂರ್ಣ 1857ರ ಕ್ರಾಂತಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ರಾಷ್ಟ್ರೀಯ ಚಳುವಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತವೆ. ಇದಕ್ಕೆ ಒಂದು ಬೆಸ್ಟ್ ಬುಕ್ಕನ್ನು ನಾನು ಸೂಚಿಸ್ತೀನಿ. ಯಾವುದು ಕೇಳಿದ್ರೆ ದಿ ಬೆಸ್ಟ್ ಬುಕ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ K. ಸದಾಶಿವ ಇವರ ಭಾರತದ ಇತಿಹಾಸ ಪುಸ್ತಕವನ್ನು ಓದಿ. ನಿಮಗೆ ಸಂಪೂರ್ಣವಾಗಿ ಡಿಟೈಲ್ಡ್ ಆಗಿ ಅಲ್ಲಿ ಮಾಹಿತಿ ಸಿಗುತ್ತೆ. ನೋಟ್ಸ್ ಮಾಡಿಕೊಂಡು ಚಾಪ್ಟರ್ ವೈಸ್ ನೀವು ಆನ್ಸರ್ನ ಕಲ್ತ್ಕೊಳ್ಬೋದು. ಮತ್ತು ನಮ್ಮ ಚಾನಲಲ್ಲಿ PSI ಹಿಂದೆ ನಡೆದಿರುವಂತಹ PSI, ESI, PC ಎಕ್ಸಾಮ್ಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಸರಣಿ ಇದೆ. ಇತಿಹಾಸ ಸರಣಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ 8 ರಿಂದ 10ನೇ ತರಗತಿವರೆಗಿನ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ಸರಣಿ ಕೂಡ ಇದೆ. ಹಿಸ್ಟರಿ ಸರಣಿ ಸಪ್ರೇಟ್ ಆಗಿದೆ, ಅದನ್ನು ಕೂಡ ನೀವು ಸದುಪಯೋಗ ಮಾಡ್ಕೊಳ್ಬೋದು. ಇನ್ನು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭೌಗೋಳಿಕ ಸ್ಥಾನ ಕರ್ನಾಟಕ ಎಲ್ಲಿದೆ, ಸುತ್ತಲಿರುವಂಥ ರಾಜ್ಯಗಳು, ಮೇರೆಗಳು, ಭೂಪ್ರದೇಶಗಳು, ಇವುಗಳ ಬಗ್ಗೆ ಇರುತ್ತೆ. ಇನ್ನು ನದಿಗಳು, ಕರ್ನಾಟಕದ ನದಿಗಳು, ಕರ್ನಾಟಕದ ಅಣೆಕಟ್ಟುಗಳು, ಕರ್ನಾಟಕದ ಮಣ್ಣು, ಕರ್ನಾಟಕದ ಹವಾಮಾನ, ಕರ್ನಾಟಕದ ಅರಣ್ಯ ಪ್ರದೇಶ, ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದ ಕೃಷಿ ಮತ್ತು ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಇರಬೇಕಾಗುತ್ತೆ. ಸ್ನೇಹಿತರೆ, ಕರ್ನಾಟಕ ಭೂಗೋಳ ಇರ್ಬೋದು, ಭಾರತದ ಭೂಗೋಳ ಇರ್ಬೋದು, ಪ್ರಪಂಚ ಭೂಗೋಳ ಇರ್ಬೋದು ಅಥವಾ ಪ್ರಾಕೃತಿಕ ಭೂಗೋಳ ಇರ್ಬೋದು. ಒಂದೇ ಒಂದು ಬೆಸ್ಟ್ ಆಥರ್ ಯಾರು ಕೇಳಿದ್ರೆ ರಂಗನಾಥ್ ಅವರ
ವಿಶೇಷವಾಗಿ ಇವರು ಪ್ರಾಕೃತಿಕ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಹಾಗೇನೆ ಪ್ರಪಂಚ ಭೂಗೋಳ ಎನ್ನುವಂಥ ಪುಸ್ತಕಗಳನ್ನು ಬರೆದಿದ್ದಾರೆ. ಪುಸ್ತಕ ಸ್ವಲ್ಪ ದೊಡ್ಡದಿರ್ಬೋದು, ಬಟ್ ನಿಮಗೆ ಇದರಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಯಾವುದೇ ಅಂಶಗಳು ಕೂಡ ನಿಮಗಿಲ್ಲಿ ಮಿಸ್ ಆಗೋದಿಲ್ಲ. ಹಾಗೆಯೇ ನಮ್ಮ ಚಾನಲ್ನಲ್ಲಿ 6ರಿಂದ 10ನೇ ತರಗತಿವರೆಗಿನ ಜಿಯೋಗ್ರಫಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಲಭ್ಯ ಇದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಹಿಂದೆ ನಡೆದಿರುವಂತಹ PSI ಮತ್ತು ESI ಪರೀಕ್ಷೆಗಳ ಜಿಯೋಗ್ರಫಿ ಕ್ವಶನ್ಸ್ಗಳು ಕೂಡ ಸೆಪ್ರೇಟ್ ಸೆಷನ್ಗಳು ಇದ್ದಾವೆ. ಇನ್ನು ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಭಾರತದ ಭೌಗೋಳಿಕ ವಿನ್ಯಾಸ, ಭಾರತದಲ್ಲಿನ ಪರ್ವತಗಳು, ನದಿಗಳು, ಹವಾಮಾನ, ಮಣ್ಣು, ಕೃಷಿ, ಕೈಗಾರಿಕೆ, ಸಾರಿಗೆಯನ್ನು ಒತ್ತು ಕೊಟ್ಟಂತೆ ರಂಗನಾಥ್ ಅವರ ಭಾರತದ ಭೂಗೋಳ ಪುಸ್ತಕವನ್ನು ಓದಿ. ಮತ್ತು ನಮ್ಮ ಚಾನಲ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಇದರ ಸಮಗ್ರ ಮಾಹಿತಿ ಸಿಗುತ್ತೆ. ಭಾರತದ ಸಂವಿಧಾನ ಮತ್ತು ಭಾರತದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಒಂದು ಪುಸ್ತಕವನ್ನು ನಾನು ಈಗ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಪುಸ್ತಕದ ಹೆಸರು ಗಂಗಾಧರ್ PS ಅವರ ಭಾರತದ ಸಂವಿಧಾನ ಮತ್ತು ರಾಜಕೀಯ ಎನ್ನುವಂಥ ಪುಸ್ತಕ. ಭಾರತದ ಸಂವಿಧಾನ ಮತ್ತು ರಾಜಕೀಯ ಎನ್ನುವಂತಹ ಪುಸ್ತಕವನ್ನು ರೆಫರ್ ಮಾಡಿ. ನಿಮಗೆಲ್ಲೂ ಮಿಸ್ ಆಗೋದಿಲ್ಲ ಇನ್ಫಾರ್ಮೇಷನ್ ಅಂತೇಳಿ. ತುಂಬ ಪುಸ್ತಕಗಳು ಇದ್ದಾವೆ ಮಾರ್ಕೆಟಲ್ಲಿ, ತುಂಬ ರೆಡಿಮೇಡ್ ಬುಕ್ಸ್ಗಳು ಕೂಡ ಇದ್ದಾವೆ. ಯಾವುದನ್ನು ಕೂಡ ನಾವು ತೆಗೊಳ್ಳೋದು ಬೇಡ, ಬಟ್ ಇವು ಮೂಲ ಪುಸ್ತಕಗಳಂತ ನಾವು ಇವನ್ನ ಕನ್ಸಿಡರ್ ಮಾಡ್ತೀವಿ. ಇವುಗಳನ್ನು ನೀವು ಡಿಗ್ರಿಗಳಲ್ಲಿ ಲೆಕ್ಚರರ್ಸ್ ಟೀಚ್ ಮಾಡಬೇಕಾದ್ರೆ ರೆಫರೆನ್ಸ್ ಆಗಿ ತೆಗೆದುಕೊಳ್ಳುವಂಥ ಪುಸ್ತಕಗಳಾಗಿರೋದ್ರಿಂದ ದಿ ಬೆಸ್ಟ್ ಬುಕ್ ಅಂತಲೇ ಇದನ್ನ ಹೇಳ್ಬೋದು. ಇಲ್ಲಿ ಭಾರತ ಸಂವಿಧಾನ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳ ಪೀಠಿಕೆ ಇರ್ಬೋದು, ಪ್ರಸ್ತಾವನೆ, ಮೂಲಭೂತ ಹಕ್ಕು, ಕರ್ತವ್ಯ, ರಾಜಕೀಯ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು, ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಸ್ಥಳೀಯ ಸ್ವರಾಜ್ಯ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪಂಚಾಯತ್ ರಾಜ್, ನಗರ ಸ್ಥಳೀಯ ಸಂಸ್ಥೆಗಳು, ಸಂವಿಧಾನಿಕ ಅಮೆಂಡ್ಮೆಂಟ್ಗಳು, ಇದರ ಬಗ್ಗೆ ಪ್ರಮುಖ ಮಾಹಿತಿಗಳು ಇರ್ತವೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ 8ರಿಂದ 12ನೇ ತರಗತಿವರೆಗಿನ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತಹ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ ಇದೆ. ಅದರ ಸದುಪಯೋಗ ಮಾಡ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು. ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ನನ್ನ ಸಜೆಷನ್ ಏನು ಕೇಳಿದ್ರೆ, ಸಾಮಾನ್ಯವಾಗಿ VEO ಪರೀಕ್ಷೆಯಲ್ಲಿ ಹೆಚ್ಚಂದರೆ 5ರಿಂದ 6 ಪ್ರಶ್ನೆಗಳು ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವ ಪ್ರಶ್ನೆಗಳು ಬರ್ಬೋದು ಮತ್ತು ಬೇಸಿಕ್ ಸೆನ್ಸ್ ಇರುವಂಥ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನೀವು ಪ್ರಥಮ ಮತ್ತು ದ್ವಿತೀಯ PUC ಎಕನಾಮಿಕ್ಸ್ ಬುಕ್ ಓದಿ. ದ್ವಿತೀಯ PUCಯ ಎಕನಾಮಿಕ್ಸ್ ಪುಸ್ತಕವನ್ನು ಓದಿ, ನಿಮಗೆ ಬೇಸಿಕ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಎಕನಾಮಿಕ್ಸಿಗೆ ಇನ್ನೊಂದು ಸಜೆಷನ್ ಏನು ಕೇಳಿದ್ರೆ, ಎಕನಾಮಿಕ್ ಸರ್ವೆಯನ್ನು ಓದಿ. ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಅಂತೀವಲ್ಲ, ಅದನ್ನು ಓದಿ ಅಥವಾ ಅದರ ಹೈಲೈಟನ್ನು ನೋಡ್ಕೊಳ್ಳಿ. ಹಾಗೆಯೇ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಇಂಡಿಯಾ ಮತ್ತು ಕರ್ನಾಟಕ ಬಜೆಟನ್ನು ನೋಡಿ. ಸ್ನೇಹಿತರೆ, ಕರ್ನಾಟಕದ ಬಜೆಟ್ ಮತ್ತು ಇಂಡಿಯಾದ ಬಜೆಟ್ ಬಗ್ಗೆ ನಾವು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ, ಪ್ಲೇಲಿಸ್ಟಲ್ಲಿ ಲಭ್ಯ ಇದೆ. ಮತ್ತು 8ರಿಂದ 12ನೇ ತರಗತಿ ಎಕನಾಮಿಕ್ಸ್ ಚಾಪ್ಟರ್ಗಳ ಕ್ವಶನ್ ಆನ್ಸರ್ಗಳ ಪ್ಲೇಲಿಸ್ಟ್ ಕೂಡ ನಮ್ಮ ಚಾನಲಲ್ಲಿ ಇದೆ. ಈ ಎಲ್ಲ ವಿಡಿಯೋಗಳು ಕೂಡ ಫ್ರೀ ಸೋರ್ಸ್ ಆಗಿ ನಿಮಗೆ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೇರವಾಗಿ ನೀವು ಲಿಂಕನ್ನು ಹಾಕಿರ್ತೀವಿ, ಅದ್ರ ಮೂಲಕ ನೋಡ್ಬೋದು. ಸೊ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ ರಿಲೇಟೆಡ್ ಆಗಿ ಏನೇನಿರ್ಬೋದು? ರಾಷ್ಟ್ರೀಯ ಆದಾಯ, ಬಜೆಟ್, ತೆರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಣದುಬ್ಬರ, ನಿರುದ್ಯೋಗ ವ್ಯವಸ್ಥೆ, ಬಡತನ ಅಥವಾ ದಾರಿದ್ರ್ಯ, ಇನ್ನು ನೀತಿ ಆಯೋಗ, ಕೈಗಾರಿಕಾ ವಲಯ, ಸೇವಾ ವಲಯ, ಬಜೆಟ್, ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಇನ್ನು ನೋಡಿ, VEO ಪರೀಕ್ಷೆಗೆ ಒಂದು ಹೊಸ ಸಿಲೆಬಸ್ ರೀತಿ ಇಟ್ಟಿದ್ದಾರೆ. PDO ಎಕ್ಸಾಮಿಗೆ ಇದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಒಂದು ಪೇಪರೇ ಇರುತ್ತೆ. ಬಟ್ ಇಲ್ಲಿ ಬೇಸಿಕ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳಲ್ಪಡ್ತಾರೆ. ಉದಾಹರಣೆಗೆ 73ನೇ ತಿದ್ದುಪಡಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಬಗ್ಗೆ, MGNREG ಇದು VBG ರಾಮ್ಜಿ ಅಂತೇಳಿ ಚೇಂಜ್ ಮಾಡಿದಾರಲ್ಲ ಅದು, ಇನ್ನು ಗ್ರಾಮ ಸ್ವರಾಜ್ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಸೊ ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಪುಸ್ತಕವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಶ್ಪಾಲ್ ಪುಲಿಯಾಣ ಅವರ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಒಂದು ಪುಸ್ತಕ ಇದೆ. ಪಂಚಾಯತ್ ರಾಜ್ ಅಧಿನಿಯಮ ಎನ್ನುವಂಥ ಪುಸ್ತಕ ಇದೆ. ಇದನ್ನು ಓದಿ ನೀವು ಸಂಪೂರ್ಣ ಮಾಹಿತಿ ಸಿಗುತ್ತೆ.
ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ಗಳು ನೋಡ್ತಾ ಹೋಗೋಣ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇರುತ್ತೆ. ಮಾನವನ ದೇಹ, ಆರೋಗ್ಯ, ಪೌಷ್ಟಿಕಾಂಶ, ರೋಗಗಳು. ಇನ್ನು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇಸ್ರೋ, DRDO, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಪೇಸ್ ಮಿಷನ್ಸ್, ಬಯೋಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಜೀವ ವೈವಿಧ್ಯ ಇರುತ್ತೆ. ಇನ್ನು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೀವ ವೈವಿಧ್ಯ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಅಭಯಾರಣ್ಯ, ಹವಾಮಾನ ಬದಲಾವಣೆ ಮತ್ತು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಸೊ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪರಿಸರ ವಿಜ್ಞಾನ ವಿನೋದ್ ಕುಮಾರ್ ಚೌಹಾಣ್ ಅವರ ಪರಿಸರ ವಿಜ್ಞಾನ ಎನ್ನುವಂಥ ಪುಸ್ತಕವನ್ನು ಓದಿ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ. ಇನ್ನು ಸ್ನೇಹಿತರೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನಲಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ. ನಮ್ಮ ಕೊಲೀಗ್ಸ್ಗಳು, ನಮ್ಮ ಸ್ನೇಹಿತರು ಸೇರಿಕೊಂಡು ತುಂಬ ವರ್ಕ್ ಆಗಿದೆ. 8ರಿಂದ 10ನೇ ತರಗತಿವರೆಗಿನ ಸಂಪೂರ್ಣವಾಗಿರುವಂತಹ ಸೈನ್ಸ್ ಪ್ಲೇಲಿಸ್ಟ್ ನಿಮಗೆ ಲಭ್ಯ ಇದೆ. ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಲಭ್ಯ ಇದೆ. ಅದರ ಜೊತೆಗೆ PSI, ESI, KSಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಸೈನ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಪ್ಲೇಲಿಸ್ಟ್ಗಳನ್ನು ತೆಗೆದು ನೋಡಿ. ಸುಮ್ಮನೆ ಒಂದ್ಸರಿ ಪ್ರಯೋಗ ಅಥವಾ ಚೆಕ್ ಮಾಡೋಕ್ಕಾದ್ರೂ ನೀವು ಒಮ್ಮೆ ನೋಡಿ. 100% ನಿಮಗೆ ಇದರ ಸತ್ಯಾಸತ್ಯತೆ ಅರಿವಾಗುತ್ತೆ ಮತ್ತು ನಿಮಗೆ ವಿಡಿಯೋಗಳು ಇಷ್ಟ ಆಗ್ತವೆ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನೋಡಿ, ಸಂಖ್ಯಾ ಸರಣಿ, ಅಕ್ಷರ ಸರಣಿ, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ಅನಾಲಜಿ, ಕ್ಲಾಸಿಫಿಕೇಶನ್, ಆಪ್ಟಿಟ್ಯೂಡ್, ಮ್ಯಾಥಮೆಟಿಕ್, ಶೇಕಡ, ಲಾಭ ನಷ್ಟ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಸಮಯ ಮತ್ತು ಕೆಲಸ, ಸಮಯ ಮತ್ತು ದೂರ, ಅನುಪಾತ, ಸರಾಸರಿ, ವಯಸ್ಸಿನ ಸಮಸ್ಯೆಗಳು. ಸ್ನೇಹಿತರೆ, ಇದಕ್ಕೆ ದಿ ಬೆಸ್ಟ್ ಬುಕ್ ಯಾವುದು ಕೇಳಿದ್ರೆ ಗುರುರಾಜ ಬುಲ್ಬುಲೆಯವರ ಮಾನಸಿಕ ಸಾಮರ್ಥ್ಯ ಪುಸ್ತಕ. ನಿಮಗೆ ಕಂಪ್ಲೀಟ್ ಆಗಿ ಇದರ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇಲ್ಲಿ ಸಾಲ್ವ್ ಮಾಡಲಾಗಿದೆ. ಇನ್ನೊಂದು ವಿಶೇಷ ಇದೆ ಏನು ಕೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದೆ. ಸ್ವತಃ ನಾನೇ ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್. ಎಲ್ಲ ಈ ಸರಣಿಗಳು ಎಲ್ಲ ಒಂದು ಚಾಪ್ಟರ್ಗಳ ಮೇಲೆ 33 ಚಾಪ್ಟರ್ಗಳ ಮೇಲೆ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಲಾಗಿದೆ. ಟ್ರಿಕ್ಸ್ಗಳನ್ನು ಹೇಳ್ಕೊಡಲಾಗಿದೆ. ಹಿಂದಿನ ಪೇಪರ್ಗಳ ಕ್ವಶನ್ಗಳನ್ನು ಕೂಡ ಬಿಡಿಸಲಾಗಿದೆ. ತುಂಬ ಹಿಂದೆ ಒಂದು 3-4 ಇಯರ್ಸ್ ಬ್ಯಾಕ್ ಮಾಡಿರುವಂಥ ವಿಡಿಯೋ. ಬಟ್ ಎಲ್ಲ ಚಾಪ್ಟರ್ಗಳು ಕೂಡ ಲಭ್ಯ ಇದೆ. ನಿಮಗೆ ಕಂಪ್ಲೀಟ್ ಆಗಿ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಅದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಕನ್ನಡ, ಆಗಲೇ ಹೇಳಿದೆ ನಾನು, ಕನ್ನಡ ಇರುತ್ತೆ, ಹಾಗೇನೆ ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ಇರುತ್ತೆ. ಎಷ್ಟೆಷ್ಟು ಮಾರ್ಕ್ಸಿಗೆ ಇರುತ್ತೆ ಸರ್ ಇದು ಕೇಳಿದ್ರೆ, ಕನ್ನಡ 35 ಮಾರ್ಕ್ಸಿಗೆ ಇರುತ್ತೆ, ಇಂಗ್ಲೀಷ್ 35 ಮಾರ್ಕ್ಸಿಗೆ ಇರುತ್ತೆ ಮತ್ತು ಕಂಪ್ಯೂಟರ್ 30 ಮಾರ್ಕ್ಸಿಗೆ ಇರುತ್ತೆ. ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನೇನನ್ನು ನೋಡ್ಕೊಳ್ಬೇಕು? ವ್ಯಾಕರಣ, ಸಂಪೂರ್ಣ ವ್ಯಾಕರಣ, ಸಂಧಿ, ಸಮಾಸ, ತತ್ಸಮ, ತದ್ಭವ, ನುಡಿಗಟ್ಟು, ಗಾದೆ ಮಾತುಗಳು, ವಾಕ್ಯ ತಿದ್ದುಪಡಿ, ಓದುವಿಕೆಯ ಗ್ರಹಿಕೆ ಇರಬೇಕಾಗತ್ತೆ. ಸ್ನೇಹಿತರೆ, ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಅಲ್ಟಿಮೇಟ್ ಪುಸ್ತಕವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಎನ್ ಗೋಪಾಲಕೃಷ್ಣ ಉಡುಪ ಅವರ ಪುಸ್ತಕ ಕನ್ನಡ ವ್ಯಾಕರಣ ಪುಸ್ತಕ. ತುಂಬ ಅದ್ಭುತವಾದ ಪುಸ್ತಕ ಇದು. ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಇಂಚು ಕೂಡ ಯಾವುದೇ ಒಂದು ಅಂಶ ಕೂಡ ಮಿಸ್ ಆಗಿಲ್ಲ. ಇನ್ನು ನೀವು ತುಂಬ ಇಂಟ್ರೆಸ್ಟೆಡ್ ಇದ್ದರೆ ರಾಜಪ್ಪ ದಳವಾಯಿಯವರ ಸಾಹಿತ್ಯ ಕೋಶ ಓದ್ಬೋದು. ಸಾಹಿತ್ಯ ಕೋಶ ಪುಸ್ತಕ. ಇದರಲ್ಲಿ ನಿಮಗೆ ಸಾಹಿತ್ಯಿಕವಾಗಿರುವಂತಹ ಎಲ್ಲ ಪ್ರಕಾರಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವೆರಡನ್ನು ನೋಡ್ಕೊಳ್ಬೋದು. ಸ್ನೇಹಿತರೆ, ಕನ್ನಡ ವ್ಯಾಕರಣ ಮಾಲಿಕೆಗೆ ಸಂಬಂಧಪಟ್ಟಂತೆ ಒಂದು 3 ವರ್ಷದ ಹಿಂದೆ ನಮ್ಮ ಚಾನಲಲ್ಲಿ ಒಂದು ಸರಣಿಯನ್ನು ತರಲಾಯಿತು. ತುಂಬ ರೆಸ್ಪಾನ್ಸ್ ಬಂತದಕ್ಕೆ. ಈ ಸರಣಿಯಲ್ಲಿ 30 ಚಾಪ್ಟರ್ಗಳಿದ್ದಾವೆ. 8ರಿಂದ 10ನೇ ತರಗತಿಯಲ್ಲಿರುವಂತಹ ಎಲ್ಲ ವ್ಯಾಕರಣ ಚಾಪ್ಟರ್ಗಳು ಖುದ್ದಾಗಿ ನಾನೇ ಅದನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥ ಚಾಪ್ಟರ್ಸ್ಗಳಿದ್ದಾವೆ. 100% ನಿಮಗೆ ಇದು ಹೆಲ್ಪ್ ಆಗುತ್ತೆ. ವಿಡಿಯೋ ಸ್ವಲ್ಪ ಹಳೇದು ಅನಿಸ್ಬೋದು, ಬಟ್ ನೋ ಡೌಟ್ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಆಗಿ ಡೀಟೇಲ್ ಇದೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಏನೇನಿರುತ್ತೆ ಇರ್ಬೋದು ಕೇಳಿದ್ರೆ, ಗ್ರಾಮರ್ ಇರುತ್ತೆ, ಟೆನ್ಸಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್, ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್ ಮತ್ತು ಕಾಂಪ್ರಹೆನ್ಷನ್ಸ್. ಕೆಲವೊಂದು ಪ್ಯಾಸೇಜ್ಗಳನ್ನು ಕೊಟ್ಟು ಕ್ವಶನ್ ಆನ್ಸರ್ಗಳನ್ನು ಕೊಡ್ಬೋದು.
ಸ್ನೇಹಿತರೆ, ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತ ಒಂದು ಅಲ್ಟಿಮೇಟ್ ಪುಸ್ತಕ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರೆನ್ ಅಂಡ್ ಮಾರ್ಟಿನ್ ಅವರ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂತಿದೆ. ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಇದು ಕನ್ನಡದಲ್ಲಿ ಕೂಡ ಲಭ್ಯ ಇದೆ, ಅಂದರೆ ಟ್ರಾನ್ಸ್ಲೇಟೆಡ್ ವರ್ಷನ್ ಕೂಡ ಇದೆ, ಇಂಗ್ಲಿಷ್ ವಿತ್ ಕನ್ನಡ ಇದೆ, ಪ್ಯೂರ್ ಕನ್ನಡ ಇಂಗ್ಲಿಷ್ ಕೂಡ ಇದೆ. ಇದರಲ್ಲಿ 2 ಪುಸ್ತಕ ಬರ್ತವೆ ಸ್ನೇಹಿತರೆ. ಒಂದು ಗ್ರಾಮರ್ ಇರುವಂಥ ಕಂಪ್ಲೀಟ್ ಆಗಿ ಇರುವಂಥ ಇನ್ಫಾರ್ಮೇಷನ್ಗಳಿರುವಂಥ ಒಂದು ಪುಸ್ತಕ, ಇನ್ನೊಂದು ಎಕ್ಸಸೈಸ್ಗಳ ಕೀ ಆನ್ಸರ್ ಇರುವಂಥ ಪುಸ್ತಕ. ಪ್ರತಿ ಚಾಪ್ಟರ್ ಕೊನೆಯಲ್ಲಿ ತುಂಬ ಚಂದವಾದ ಎಕ್ಸಸೈಸ್ಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ದೇ ಒಂದು ಪುಸ್ತಕ ಇದೆ. ಈ 2 ಪುಸ್ತಕ ನೋಡಿಕೊಂಡ್ರೆ ಸಾಕು ಸ್ನೇಹಿತರೆ. ಈ ಎಲ್ಲ ವಿಷಯಗಳನ್ನು ಓದುವುದರ ಜೊತೆಗೆ ನಿಮ್ಗೆ ಒಂದು ಅಂಶ ಗಮನಿಸ್ತಾನೆ ಇರಬೇಕು, ಗಮನದಲ್ಲಿ ಇರಬೇಕಾಗತ್ತೆ. ಏನು ಕೇಳಿದ್ರೆ, ನೀವು 8ರಿಂದ 10ನೇ ತರಗತಿ ಸರ್ಕಾರಿ ಪುಸ್ತಕಗಳನ್ನು ಮರಿಬಾರ್ದು. ಸರ್ಕಾರಿ ಪುಸ್ತಕಗಳಲ್ಲಿರುವಂತಹ ಅಪೋಸಿಟ್ ವರ್ಡ್ಗಳಿರ್ಬೋದು, ಸಿನೋನಮ್ಸ್ ಇರ್ಬೋದು, ಗ್ರಾಮ್ಯಾಟಿಕಲ್ ಐಟಮ್ಗಳಿರ್ಬೋದು, ಎಲ್ಲವನ್ನ ನೀವು ಮನನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಏನು 30 ಮಾರ್ಕ್ಸಿಗೆ ಕಂಪ್ಯೂಟರ್ ಇರುತ್ತಲ್ಲ, ಇದರಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಇರುತ್ತೆ, ಬೇಸಿಕ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್, ಇಮೇಲ್, ಸೈಬರ್ ಸೆಕ್ಯೂರಿಟಿ, ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ನಿಮಗೆ ಮಾಹಿತಿಗಳು, ಪ್ರಶ್ನೋತ್ತರಗಳು ಸಿಗ್ತವೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 2 ಪುಸ್ತಕವನ್ನು ನಾನು ರೆಫರ್ ಮಾಡ್ತೀನಿ. ಸ್ಪರ್ಧಾ ಸ್ಫೂರ್ತಿಯವರ ಕಂಪ್ಯೂಟರ್ ಪುಸ್ತಕ ಮತ್ತು ಸ್ಪರ್ಧಾ ಚೈತ್ರ, 2 ಏನು ಮ್ಯಾಗಝಿನ್ಗಳು ಬರ್ತಾವಲ್ಲ, ಇವರು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅಷ್ಟು ಮಾಹಿತಿ ಸಾಕಾಗುತ್ತೆ ಸ್ನೇಹಿತರೆ. ಇದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿರುವಂಥ ಪಠ್ಯಕ್ರಮ ಮತ್ತು ಏನೇನ ಓದಬೇಕು ಅನ್ನುವಂಥ ಇರುವಂಥ ಮಾಹಿತಿಗಳು. ಒಂದು ಚಿಕ್ಕದಾಗಿ ಹಾಗೆ ಒಂದು ರಿವೈಸ್ ಮಾಡ್ಕೊಂಡು ಹೋಗ್ಬಿಡೋಣ. 75 ಡೇಸ್ ಸ್ಟ್ರಾಟಜಿ ಅಂತೇಳಿ ಏನೇನಿರುತ್ತೆ ಪೇಪರ್ 1ನಲ್ಲಿ ನಮಗೆ ವಿಶೇಷವಾಗಿ ಹಿಸ್ಟರಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ, ಹಾಗೆಯೇ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ಬೋದು, ಕರೆಂಟ್ ಅಫೇರ್ಸ್ ಇರುತ್ತೆ. ಸ್ನೇಹಿತರೆ, ಈಗ ಓದುವನ 75 ಡೇಸ್ ಇದೆ. ಹಾಗಾದರೆ ಎಷ್ಟು ದಿನವನ್ನು ಇದಕ್ಕೆ ಮೀಸಲಿಡ್ಬೋದು, ಇದನ್ನು ನಿಮಗೆ ಬಿಡ್ತೀನಿ. ಯಾಕಂದರೆ ಪೇಪರ್ 2 ಕೂಡ ಇದೆ. ನೀವು ಪೇಪರ್ 2ಅಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಇದು ನಿರ್ದಿಷ್ಟ ಪತ್ರಿಕೆ, ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ನಿರ್ದಿಷ್ಟ ಪತ್ರಿಕೆ ಆಗಿರೋದ್ರಿಂದ ನನಗೆ ಆಲ್ರೆಡಿ ಹೇಳಿದೆ ಏನನ್ನು ಓದಬೇಕು ಅಂತೇಳಿ, ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಇದು ಸಮುದ್ರ ಇದ್ದಂಗೆ. ಪೇಪರ್ 1 ನಿಮಗೆ ತುಂಬ ವಾಸ್ಟಾಗಿ ಸಿಲೆಬಸ್ ಇರುತ್ತೆ. ಮತ್ತು ವಿಶೇಷವಾಗಿ KEA ಎಕ್ಸಾಮ್ ನಡೆಸೋದ್ರಿಂದ ನಿಮಗೆ ಆಳವಾದ ನಾಲೆಡ್ಜ್ ಇರಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ತುಂಬ ಬರ್ತವೆ. ಹಾಗಾಗಿ ಈ 75 ದಿನಗಳಲ್ಲಿ ನೀವು ಪ್ರತಿನಿತ್ಯವೂ ಕೂಡ ಒಂದೊಂದು ಚಾಪ್ಟರ್ನ 1 ಅವರಂತೆ ಓದ್ಕೊಳ್ಬೋದು, ಅಥವಾ ಒಂದೊಂದು ವಾರ ಇಟ್ಟರು ಕೂಡ ನಿಮಗೆ ಸಾಕಷ್ಟು ಸಮಯ ಸಿಗುತ್ತೆ. 75 ದಿನ ಅಂದರೆ ಇದು ತುಂಬ ಒಳ್ಳೆ ಟೈಮ್. ಇದು ನೀವು ತುಂಬ ಚೆನ್ನಾಗಿ ಇದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳ್ತೀನಿ. ಈ ಚಾಪ್ಟರ್ ವೈಸ್ ಯಾವ್ಯಾವ ಪುಸ್ತಕ, ಮೊದಲು ಇನ್ನೊಂದು 2-3 ದಿನಗಳವರೆಗೆ ಅಪ್ಲಿಕೇಶನ್ ಹಾಕೋದು ಮತ್ತಿತರ ಕಾರ್ಯಗಳ ಜೊತೆಗೆ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಜೋಡಿಸ್ಕೊಳ್ಳಿ. ಸುಮ್ಮನೆ ಅಲ್ಲಲ್ಲಿ ಚೂರನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಒಂದು 80% ಆಫ್ ದ ವಿಡಿಯೋಸ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಕಂಪ್ಯೂಟರ್ ಒಂದನ್ನು ಬಿಟ್ಟರೆ, ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ವಿಡಿಯೋಗಳು ಸಾಕಷ್ಟಿದೆ, ಇಂಗ್ಲೀಷನ್ನು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲದೂ ಸಿಗುತ್ತೆ. ನಮ್ಮ ಚಾನಲ್ನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಈ 75 ದಿನಗಳಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಲಿ. ನಿಮ್ಮ ಹಸಿವು ಮತ್ತು ನೀಡ್ ಆದಷ್ಟು ಬೇಗನೆ ಈಡೇರಲಿ. ನೀವು ಆದಷ್ಟು ಬೇಗ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿ, ಗ್ರಾಮ ಆಡಳಿತ ಅಧಿಕಾರಿಯಾಗಿ ಆಯ್ಕೆಯಾಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.